ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಒಂದು ಬ್ಲೂ ಗ್ಲಿಟರಿ ಐಸನ್ನು ಅಚೀವ್ ಮಾಡ್ಬೋದು ಅಂತ ನೋಡೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟು ನಾನಿಲ್ಲಿ ನನ್ನ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಬ್ರೌನ್ ಕಲರನ್ನು ಯೂಸ್ ಮಾಡಿ ಈ ರೀತಿ ನನ್ನ ಟ್ರಾನ್ಸಿಷನಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕ್ರೀಸ್ ಲೈನ್ ಮೇಲೆ ಈ ಟ್ರಾನ್ಸಿಷನನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದೇ ರೀತಿ ನಾನು ನನ್ನ ಔಟರ್ ವಿಯಲ್ಲಿ ಕೂಡ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನೀವು ಒಂದು ಐ ಶ್ಯಾಡೋ ಗಾರ್ಡನ್ನು ಕೂಡ ಯೂಸ್ ಮಾಡಿಕೊಂಡು ನಮ್ಮ ಐ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಔಟ್ಲೈನ್ ಬಂದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ. ಟ್ರಾನ್ಸಿಷನ್ ನಮಗೆ ಎಷ್ಟು ಪಿಗ್ಮೆಂಟ್ ಬೇಕೋ ಅಷ್ಟು ಸಲ ನಾವು ಐ ಶ್ಯಾಡೋನ ಪಿಕ್ ಮಾಡಿಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬ್ಲೂ ಗ್ಲಿಟರಿ ಐಸ್ ಅಥವಾ ಸ್ಮೋಕಿ ಐಸನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಒಂದು ಡಾರ್ಕ್ ಬ್ಲೂ ಶೇಡನ್ನು ನನ್ನ ಔಟರ್ ವಿ ಹಾಗೆ ನನ್ನ ಕ್ರೀಸಲ್ಲಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನನ್ನ ಕ್ರೀಸನ್ನು ಕವರ್ ಮಾಡ್ತಾ ಔಟರ್ ವಿಯಲ್ಲಿ ಕೂಡ ಇದನ್ನು ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಐ ಶ್ಯಾಡೋನ ಗ್ರ್ಯಾಜುವಲ್ ಆಗಿ ಡಾರ್ಕ್ ಟು ಲೈಟ್ ನಾನು ಚೂಸ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಒಂದು ಬ್ರೌನ್ ಐ ಶ್ಯಾಡೋನ ಯೂಸ್ ಮಾಡಿಕೊಂಡು ಈ ರೀತಿ ನನ್ನ ಟ್ರಾನ್ಸಿಷನನ್ನು ಮತ್ತಷ್ಟು ಸಾಫ್ಟನ್ ಮಾಡ್ಕೋತೀನಿ. ನಂತರ ನಾನಿಲ್ಲಿ ಒಂದು ಮೀಡಿಯಂ ಬ್ಲೂ ಕಲರ್ನ ಯೂಸ್ ಮಾಡಿಕೊಂಡು ನನ್ನ ಡಾರ್ಕ್ ಬ್ಲೂ ಶೇಡನ್ನು ಮತ್ತಷ್ಟು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನಾವು ಗ್ರ್ಯಾಜುವಲ್ ಆಗಿ ಕಲರ್ಸನ್ನು ಆ್ಯಡ್ ಮಾಡ್ತಾ ಹೋಗೋದ್ರಿಂದ ನಮಗೆ ತುಂಬ ಬ್ಯೂಟಿಫುಲ್ ಆಗಿ ಒಂದು ಸ್ಮೋಕಿ ಎಫೆಕ್ಟ್ ಸಿಗತ್ತೆ. ಫಸ್ಟು ನಾನು ಡಾರ್ಕ್ ಬ್ಲೂ ಅನ್ನು ಯೂಸ್ ಮಾಡಿದೆ. ನಂತರ ನಾನು ಒಂದು ಮೀಡಿಯಂ ಬ್ಲೂ ಕಲರನ್ನು ಯೂಸ್ ಮಾಡಿಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದನ್ನೇ ನನ್ನ ಔಟರ್ ವಿಯಲ್ಲೂ ಕೂಡ ಅಪ್ಲೈ ಮಾಡ್ಕೋತೀನಿ. ನಂತರ ಸೇಮ್ ಶೇಡನ್ನು ನನ್ನ ಇನ್ನರ್ ಕಾರ್ನರ್ಸಿಂದ ನನ್ನ ಮಿಡಲ್ ಆಫ್ ದ ಐಲಿಡ್ವರೆಗೂ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ನಾವು ಗ್ಲಿಟರ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಒಂದು ಬೇಸನ್ನು ಕೊಟ್ಟು ನಂತರ ನಾವು ಗ್ಲಿಟರ್ಸನ್ನು ಅಥವಾ ಶಿಮರಿ ಶೇಡ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಈ ರೀತಿ ಈ ಒಂದು ಕಲರನ್ನು ನನ್ನ ಇನ್ನರ್ ಕಾರ್ನರ್ಸ್ ಹಾಗೆ ನನ್ನ ಕ್ರೀಸ್ ಅದೇ ರೀತಿ ನನ್ನ ಸೆಂಟರ್ ಆಫ್ ದ ಐಲಿಡನ್ನು ಕವರ್ ಮಾಡ್ತಾ ಈ ರೀತಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನು ಒಂದು ಡಾರ್ಕ್ ಬ್ಲೂ ಶೇಡನ್ನು ಈ ರೀತಿ ನನ್ನ ಔಟರ್ ವಿಯಲ್ಲಿ ಮಾತ್ರ ಹಚ್ಚಿ ಬ್ಲೆಂಡ್ ಮಾಡ್ತೀನಿ. ನಮ್ಮ ಔಟರ್ ವಿಯಲ್ಲಿ ಐ ಶ್ಯಾಡೋ ಯಾವತ್ತೂ ಶಿಮರಿ ಅಥವಾ ಗ್ಲಿಟರಿ ಇರಬಾರ್ದು. ಯಾವತ್ತೂ ಅದು ಮ್ಯಾಟ್ ಕಲರ್ಸ್ ಆಗಿರಬೇಕು. ಈ ರೀತಿ ಒಂದು ಡಾರ್ಕ್ ಬ್ಲೂ ಅಲ್ಲಿ ನನ್ನ ಔಟರ್ ವಿಯನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಒಂದು ಬ್ಲ್ಯಾಕ್ ಐ ಶ್ಯಾಡೋನ ಯೂಸ್ ಮಾಡಿಕೊಂಡು ನನ್ನ ಔಟರ್ ವಿಯನ್ನು ಮತ್ತಷ್ಟು ಡಾರ್ಕ್ ಮಾಡ್ತಾ ಹೋಗ್ತೀನಿ. ಇದೇ ನಮಗೆ ಒಂದು ಸ್ಮೋಕಿ ಎಫೆಕ್ಟ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಟ್ ಟು ಡಾರ್ಕ್ ಅಥವಾ ಡಾರ್ಕ್ ಟು ಲೈಟ್ ನಾವು ಕಲರ್ಸನ್ನು ಚೂಸ್ ಮಾಡಿಕೊಂಡು ಈ ರೀತಿ ಒಂದೊಂದೇ ಬ್ಲೆಂಡ್ ಮಾಡ್ತಾ ಹೋಗೋದ್ರಿಂದ ನಮಗೆ ಸ್ಮೋಕಿ ಎಫೆಕ್ಟನ್ನು ಪಡ್ಕೋಬೋದು. ನಮಗೆ ಈ ಡಾರ್ಕ್ನೆಸ್ ಬಂದು ಎಷ್ಟು ಇಂಟೆನ್ಸಿವ್ ಆಗಿ ಬೇಕೋ ಅಷ್ಟು ನಾವು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾ ಹೋಗಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಡ್ರಾಪ್ ಶ್ಯಾಡೋಗೆ ಒಂದು ಬ್ರೌನ್ ಕಲರನ್ನು ಯೂಸ್ ಮಾಡಿಕೊಂಡು ಫಸ್ಟು ಈ ರೀತಿ ಒಂದು ಬೇಸನ್ನು ಕ್ರಿಯೇಟ್ ಮಾಡ್ಕೋತೀನಿ. ಇದು ಬಂದು ಒಂದು ಟ್ರಾನ್ಸಿಷನ್ ಥರ ವರ್ಕ್ ಆಗತ್ತೆ. ಅದೇ ರೀತಿ ನಾನು ಒಂದು ಮತ್ತಷ್ಟು ಡಾರ್ಕ್ ಬ್ರೌನನ್ನು ತಗೊಂಡು ಅದರ ಮೇಲೆ ಈ ರೀತಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ಒಂದು ಬ್ಲೂ ಶ್ಯಾಡೋನ ಯೂಸ್ ಮಾಡಿಕೊಂಡು ಮತ್ತೆ ನಾನು ನನ್ನ ವಾಟರ್ ಲೈನ್ ಕೆಳಗಡೆ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಗ್ರ್ಯಾಜುವಲ್ ಆಗಿ ಕಲರ್ಸನ್ನು ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಂತರ ನಾನು ಒಂದು ಬ್ಲ್ಯಾಕ್ ಐ ಶ್ಯಾಡೋನ ಯೂಸ್ ಮಾಡಿಕೊಂಡು ಈ ರೀತಿ ನನ್ನ ವಾಟರ್ ಲೈನ್ ಕೆಳಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತೀನಿ.
ನಂತರ ನಾನು ನನ್ನ ಇನ್ನರ್ ಕಾರ್ನರ್ಸಿಂದ ಒಂದು ವೈಟ್ ಶಿಮರಿ ಶೇಡನ್ನು ಅಥವಾ ವೈಟ್ ಗ್ಲಿಟರನ್ನು ಈ ರೀತಿ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ನನ್ನ ಸೆಂಟರ್ ಆಫ್ ದ ಐಲಿಡ್ವರೆಗೂ. ಇಲ್ಲಿ ನಾನು 2 ಗ್ಲಿಟರ್ಸನ್ನು ಅಥವಾ 2 ಶಿಮರಿ ಶೇಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ನನ್ನ ಸೆಂಟರ್ ಆಫ್ ದ ಐಲಿಡ್ಗೆ ಒಂದು ಬ್ಲೂ ಗ್ಲಿಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾವು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಇನ್ನರ್ ಕಾರ್ನರ್ಸ್ಗೆ ಈ ರೀತಿ ಒಂದು ಶಿಮರಿ ಶೇಡ್ ಅಥವಾ ಒಂದು ವೈಟ್ ಗ್ಲಿಟರನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಅಪ್ಪರ್ ವಾಟರ್ ಲೈನ್ನ ಕೂಡ ಈ ರೀತಿ ಟೈಟ್ ಲೈನ್ ಮಾಡ್ಕೋತೀನಿ. ನಂತರ ನನ್ನ ವಾಟರ್ ಲೈನ್ಗೆ ಕಾಜಲನ್ನು ಅಪ್ಲೈ ಮಾಡ್ಕೋತೀನಿ. ನನ್ನ ಲ್ಯಾಶಸನ್ನು ಅಪ್ಲೈ ಮಾಡ್ಕೊಂಡ ನಂತರ ಇದು ನನ್ನ ಫೈನಲ್ ಲುಕ್ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಈ ಬ್ಲೂ ಗ್ಲಿಟರಿ ಐಸ್ ಅಥವಾ ಸ್ಮೋಕಿ ಐಸ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ಹೆವಿ ಐ ಲುಕ್ಗೆ ಒಂದು ನ್ಯೂಡ್ ಲಿಪ್ಸ್ಟಿಕ್ನ ವೇರ್ ಮಾಡಿ ನಿಮ್ಮ ಮೇಕಪ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.